ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ಎಪಿಸೋಡ್ ಆಫ್ ಆರ್ಕ್ ಸರ್ವೈವಲ್ ಅಸೆಂಡೆಡ್. ಹಿಂದಿನ ಎಪಿಸೋಡಲ್ಲಿ ಬಂದುಬಿಟ್ಟು ಈ ಟ್ರೈಕ್ನ ಟೇಮ್ ಮಾಡಿದ್ವಿ, ಚೆನ್ನಾಗಿತ್ತು. 206 ಲೆವೆಲು. ಹಾಗೆ ಇವಾಗ ಜಸ್ಟ್ ಗೈಸ್ ಆ ಪ್ಯಾರಾಸಾರಸ್ ಇತ್ತಲ್ಲ ನಮ್ಮ ಹತ್ರ, ಅದು ಇವಾಗ ಸತ್ತೋಯ್ತು. ಹೇಗಂದರೆ ನಾನು ಈ ಕಡೆ ಹೋಗಿದ್ದೆ, ಇಲ್ಲಿ ನೋಡಿ ಈ ಕಡೆ ಹೋಗಿದ್ದೆ. ಆವಾಗ ಕಾಂಪಿಗಳು ಬಂದುಬಿಟ್ಟು ಹೊಡಿತಾಯಿದ್ವು, ನಾನು ನೋಡೇ ಇರಲಿಲ್ಲ. ಅದು ಪ್ಯಾಸಿವಲ್ಲಿತ್ತು, ಅದು ಸತ್ತೋಯ್ತು. ಹೋಗಲಿ ಬಿಡಿ, ಏನೂ ಮಾಡೋಕ್ಕಾಗಲ್ಲ. ಹಾಗೆ ಇವತ್ತಿನ ಎಪಿಸೋಡಲ್ಲಿ ಗೈಸ್ ಒಂದು ರ್ಯಾಪ್ಟರ್ನ ಟೈಮ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ, ಅಥವಾ ಡಿಯೋಡ್, ಬೀವರ್, ಈ 3 ಡೈನೋದಲ್ಲಿ ಯಾವ್ದು ಸಿಗುತ್ತೆ ಅದನ್ನ ಟೈಮ್ ಮಾಡೋಣ ಗೈಸ್. ಫಸ್ಟ್ ಬಂದುಬಿಟ್ಟು ನಾನು ಸ್ವಲ್ಪ ಮೆಟಲೆಲ್ಲ ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ಪಿಕ್ಯಾಕ್ಸ್ ಮಾಡ್ಕೊಂಡಿದ್ದೀನಿ. ವೆಪನ್ಸಲ್ಲಿ ಬಂದುಬಿಟ್ರೆ ರೇಂಜಡಲ್ಲಿ ಇದನ್ನು ಮಾಡ್ಬೇಕು ಗೈಸ್. ಇವಾಗ ಕ್ರಾಸ್ ಬೋ ಮಾಡೋಣ. ಫಸ್ಟ್ ಬಂದುಬಿಟ್ಟು ವೆಪನ್ಸಲ್ಲಿ ಮೇಲೆ ಮೆಟಲ್ ಹ್ಯಾಚೆಟ್ ಒಂದು ಮಾಡ್ಕೊಳ್ಳೋಣ, ಪೈಕ್ ಮಾಡ್ಕೊಳ್ಳೋಣ. ಹ್ಯಾಚೆಟ್ನ ಇಲ್ಲಿಟ್ಕೊಳ್ಳೋಣ, ಪೈಕು ಬೇಕಾಗುತ್ತೆ ಗೈಸ್. ಇನ್ಯಾವುದು ಸ್ಟೋನ್ ಹ್ಯಾಚೆಟ್, ಪೈಕ್, ಪಿಕ್ಯಾಕ್ಸ್ ಯೂಸೇ ಮಾಡಬಾರ್ದು, ಎಲ್ಲ ಮೆಟಲ್ದು. 24 ಇದೆ. 24 ಅಂದರೆ ಇದಕ್ಕೆ ಎಷ್ಟು ಬೇಕಾಗುತ್ತೆ? 18. ಇದನ್ನು ಮಾಡೋದು ಬೇಡ ಗೈಸ್. ಇವಾಗ ಇದನ್ನು ಮಾಡಿದ್ರೆ ನಮಗೆ ಕ್ರಾಸ್ ಬೋ ಮಾಡೋಕ್ಕೆ ಮೆಟಲ್ ಸಾಕಾಗಲ್ಲ. ಫಸ್ಟ್ ಬಂದುಬಿಟ್ಟು ಒಂದು ಕ್ರಾಸ್ ಬೋ ಮಾಡ್ಕೊಳ್ಳೋಣ, ನಮಗೆ ಟೈಮ್ ಮಾಡೋಕ್ಕೆ ಈಸಿ ಆಗುತ್ತೆ. ಅದಕ್ಕೋಸ್ಕರ ಫೈಬರ್ ಬೇಕು. 35 ನಿಮಿಷ ಫೈಬರ್ನ ಇದಕ್ಕೆ ಹಾಕಿದ್ರೆ ಇವಾಗ ಮಾಡ್ಕೋಬೋದು ಗೈಸ್. ಓಕೆ, ಕ್ರಾಸ್ ಬೋನು ರೆಡಿ ಆಯಿತು. ಇವಾಗ ರ್ಯಾಪ್ಟರ್ನ ಹುಡ್ಕೊಂಡು ಹೋಗೋಣ ಗೈಸ್. ಇವಾಗ ಯಾರೋ ಇಲ್ಲಿಟ್ಟಿದ್ದೀನಿ, ಯಾರೂ ಇಲ್ವಾ? ಯಾರೋ ಇದೆ ಗೈಸ್, ಇಲ್ಲಿ ಹೋಗೋಣ ಗೈಸ್. ಫಸ್ಟ್ ಹೋಗ್ಬಿಟ್ಟು ಒಂದು ರ್ಯಾಪ್ಟರ್ನ ಇಟ್ಕೊಂಡು ಬರೋಣ. ನನಗೊಂದು ರ್ಯಾಪ್ಟರ್ ಹುಡ್ಕೊಳ್ಳೋದೇ ಕಷ್ಟ ಆಗಿದೆ ಗೈಸ್. ಒಂದು ರ್ಯಾಪ್ಟರ್ ಸಿಗ್ತಾಯಿಲ್ಲ, ಯಾಕಂತ ಗೊತ್ತಿಲ್ಲ. ಸಿಕ್ಕಿದ್ರು ಹಿಂಗೆ 3-4 ಸಿಗುತ್ತೆ, ಅದು ಯಾವುದ್ರ ಜೊತೆ ಫೈಟ್ ತೊಗೊಳ್ತಿರುತ್ತೆ, ನಾವು ಹತ್ರ ಹೋಗುವಾಗ ಸಾಯುತ್ತೆ. ಓಕೆ, ಡಿಯೋಡ್ ಇದೆ ಗೈಸಲ್ಲಿ. ಕಾರ್ನು 15 ಲೆವೆಲ್ಲು. ಡಿಯೋಡ್ ಎಷ್ಟು? ಡಿಯೋಡ್ 15. ಯಾರಿಗೆ ಬೇಕದು? ಸತ್ತೋಗಿ ಗಲಾಟೆ ಮಾಡಿಕೊಂಡು. ಡಿಯೋಡ್ ಚೆನ್ನಾಗಿರೋ ಲೆವೆಲ್ ಆದರೆ ಇಲ್ಲೇ ಟೈಮ್ ಮಾಡ್ಕೊಂಡು ಕರ್ಕೊಂಡು ಹೋಗ್ಬೋದಿತ್ತು ಗೈಸ್. ಜಾಗನೂ ಕ್ಲೀನ್. ಓಕೆ, ರ್ಯಾಪ್ಟರ್ಸ್ ಇದ್ದಾವೆ ಇಲ್ಲಿ. ಫಸ್ಟ್ ರ್ಯಾಪ್ಟರ್ಸ್ ಲೆವೆಲ್ ನೋಡೋಣ. ಚೆನ್ನಾಗಿರೋ 80+ ಲೆವೆಲ್ ಇದ್ದರೆ ಮಾತ್ರ ಟೈಮ್ ಮಾಡೋಣ ಗೈಸ್. ಓಕೆ, ಇಲ್ಲೇನೋ ಸೌಂಡೆಲ್ಲ ಬರ್ತಾಯಿದೆ. ಎಲ್ಲೋಯ್ತು ಗೈಸ್ ರ್ಯಾಪ್ಟ್ರು? 10 ಲೆವೆಲ್ಲು. ಇದು ಬಂದುಬಿಟ್ಟು 20. ಏನು ಗೈಸ್ ಇದು? ಲೆವೆಲ್ ನೋಡಿದ್ರೆ ಬೇಜಾರಾಗುತ್ತೆ. ಎಲ್ಲ 10, 20ನೇ ಇದ್ದಾವೆ. ಸಬರ್ 2 ಇದೆ ನೋಡಿ. ಎಷ್ಟನೇ ಲೆವೆಲ್ ಇದು? 135 ಗೈಸ್ ಇದು. ಇದನ್ನು ಟೈಮ್ ಮಾಡ್ಬೇಕು ಇವಾಗ. ಬಾ ಕರ್ಕೊಂಡು ಹೋಗ್ತೀನಿ, ಬಾರೋ. ಎಲ್ಲೋಯ್ತು ಗುರು? ಟೈಮ್ ಮಾಡಲೇಬೇಕು ಗೈಸ್ ಅದನ್ನ, ಏನು ಬೇಕಾದ್ರೆ ಆಗಲಿ. 135 ಲೆವೆಲ್ಲು. ಅಯ್ಯೋ, ಏನು ಬಿಡೋದು? ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇದೆ ಗೈಸ್ ಅದು. ಅಯ್ಯೋ, ಕಾರ್ನು ಬಂತು. ನಾನು ಡ್ಯಾಮೇಜ್ ಮಾಡಬಾರ್ದು ಅಂತ ಅಂದ್ಕೊಂಡು, ಅಯ್ಯೋ ಗುರು, ಹೋಯ್ತು ಗುರು. ಮುಗೀತು ಕತೆ. ಏನು ಸ್ಪೀಡ್ ಓಡುತ್ತೆ ಗೈಸ್ ಇದು. ಮುಗೀತು ಕತೆ.
ಅಯ್ಯೋ ಏನು ಗೇಮ್ ಗುರು. ಕಾ ಮುಚ್ಕೊಂಡು ಓಡೋಗ್ಬೇಕಿತ್ತು ಗೈಸ್. ನಾನು ಸೆಬರ್ ಟೂರ್ಗೋಸ್ಕರ ನಿಂತ್ಕೊಂಡೆ ಅಲ್ಲಿ. ಸೊ ನಮ್ಮ ಐಟಮಲ್ಲಿ ಅಲ್ಲೇ ಇದೆ ಗೈಸ್. ನಮ್ಮ ಹತ್ರ ತೊಗೊಂಡು ಓಡೋಕ್ಕೂ ಏನೂ ಇಲ್ಲ ಇವಾಗ. ನಡ್ಕೊಂಡೇ ಹೋಗ್ಬೇಕಾಗುತ್ತಾ ಇರಬೇಕು. ಈ ಟ್ರೈಕ್ ಮತ್ತು ಸ್ಲೋ ಓಡುತ್ತೆ ಗೈಸ್. ನಾನೇ ಓಡ್ಬೋದು ನಡ್ಕೊಂಡು. ತುಂಬ ದೂರ ಇದೆ ಗುರು. ಅಲ್ಲಿ ಹೋಗ್ಬಿಟ್ಟು ಸಿಗ್ತೀನಿ ಗೈಸ್ ನಿಮಗೆ. ಓಕೆ, ಆಲ್ಮೋಸ್ಟ್ ಬಂದ್ವಿ ಗೈಸ್. ಫಸ್ಟ್ ಇದನ್ನ ತೊಗೊಂಡ್ಬಿಟ್ಟು ಇಲ್ಲಿಂದ ಓಡೋಗೋಣ ಗೈಸ್. ಓಡೋಗ್ಬಿಟ್ಟು ವಾಪಸ್ ಒಂದು ಟರ್ನ್ ಟೈಮ್ ಮಾಡ್ಕೊಬರ್ತೀನಿ. ಇಲ್ಲಿಂದ ಫಸ್ಟು ಓಡೋಗೋಣ ಗೈಸ್. ಇದೇನಿದು ಈ ಥರ ಹಿಡಿಯೋಕ್ಕೆ ಜಾಗನೇ ಇಲ್ಲ ಗೈಸ್. ಅಲ್ಲಿ ಹಿಂಗಿದೆ. A few inches later. ಚೆನ್ನಾಗಿರೋ ಲೆವೆಲ್ ಟರ್ನ್ ಅಂತ ಸಿಕ್ಕಿದ್ರೆ ಟೈಮ್ ಮಾಡಿಕೊಂಡು ಆ ಸಬರ್ ಟೂತ್ನ ವಾಪಸ್ ಟೈಮ್ ಮಾಡ್ಬೇಕು ಗೈಸ್. Approximately 10 hours later. ಗೈಸ್ ಇಲ್ಲಿ ನೋಡಿ, ಇದು ಬಂದುಬಿಟ್ಟು ಇವಾಗ ನಾನು ಜಸ್ಟ್ ಟೈಮ್ ಮಾಡಿದ್ದೀನಿ. ತುಂಬ ಹುಡುಕ್ದೆ, ಎಲ್ಲೂ ನನಗೆ ಒಂದು ಎಕ್ಸ್ಟ್ರಾ ಚೆನ್ನಾಗಿರೋ ಲೆವೆಲ್ದು ಟರ್ನ್ ಅಂತ ಸಿಕ್ಕಿಲ್ಲ ಗೈಸ್. ಇದು ಬಂದುಬಿಟ್ಟು 55 ಲೆವೆಲ್ ಇತ್ತು ಟೈಮ್ ಮಾಡುವಾಗ. ಇವಾಗ ನೋಡಿ 81 ಲೆವೆಲ್ ಆಗಿದೆ. ಮತ್ತು ಅಡಿಷ್ನಲ್ 2 ಲೆವೆಲ್ ಬಂದಿದೆ. ಅದನ್ನು ಬಂದುಬಿಟ್ಟು ವೆಯ್ಟ್ಗೆ ಹಾಕೋಣ. ಓಕೆ, ಇವಾಗ ಇದನ್ನು ಇಟ್ಕೊಂಡು ರ್ಯಾಪ್ಟರ್ನ ಟೈಮ್ ಮಾಡ್ಬೇಕು ಗೈಸ್. ಫಸ್ಟ್ ಬಂದುಬಿಟ್ಟು ಆ ಸಬರ್ ಟೂತ್ ಇರೋ ಜಾಗದ ಹತ್ರ ಹೋಗೋಣ. ಸಬರ್ ಟೂತ್ ಸಿಕ್ಕಿದ್ರೆ ಆಯ್ತಲ್ವಾ, ಇಲ್ಲ ಅಂದರೆ ರ್ಯಾಪ್ಟರ್ ಸಿಗುತ್ತೆ ನೋಡೋಣ. ಎರಡರಾಗ ಯಾವುದಾದ್ರು ಒಂದು ಟೈಮ್ ಮಾಡ್ಕೊಂಡು ಬರಲೇಬೇಕು ಗೈಸ್ ಇವಾಗ. ಓ ಇದೇ ಗೈಸ್ ಅದು ಸಬರ್ ಟೂತು. ಇದನ್ನು ಕರ್ಕೊಂಡು ಹೋಗ್ಬೇಕು ಇವಾಗ. ಬನ್ರು, ಇಬ್ಬರು ಬನ್ರು. ನಾನು ಬೇಸ್ ಹತ್ರ ಕರ್ಕೊಂಡು ಹೋಗ್ತೀನಿ ಗೈಸ್ ಅದನ್ನ. ಅಯ್ಯೋ ಐನೋಡನ್ ಫೈಟ್ ಮಾಡ್ತಾಯಿದ್ದೆ. ಕೈಲಿದೆ ಸಬರ್ ಟೂತ್. ಬಾಬಾ ರ್ಯಾಪ್ಟರು ಚೆನ್ನಾಗಿದೆ ಗೈಸ್. ಬಾಬಾ ಕರ್ಕೊಂಡು ಹೋಗ್ತೀನಿ ಗೈಸ್ ಇದನ್ನ. ಇಲ್ಲೇ ಮೇಲೆ ಕೂತ್ಕೊಂಡು ಆಯ್ತಾ, ಇಲ್ಲಿಂದ ಹೊಡಿಬೇಕು ಗೈಸ್ ಇವಾಗ. ಏನಾಗುತ್ತಲ್ವ, ಏನು ಗೈಸ್ ಇದು ಟ್ರಾಪ್ ಆಗಿದೆಯಾ? ಹೊರಗಡೆ ಬರ್ತಾಯಿಲ್ಲ. ಇಲ್ಲಿಂದ ನೋಡಿಬೋದಾ? ಅಯ್ಯೋ ಒಂದು ನಿಮಿಷ ಬೇಸ್ಗೆ ಹೋಗ್ಬಿಟ್ಟು ಟ್ರ್ಯಾಪ್ ಮಾಡ್ಕೊಂಡು ಬರ್ಬೇಕು ಗೈಸ್. ಆಗಲ್ಲ ಇಲ್ಲ ಆದರೆ. ಓಕೆ, ಇಲ್ಲೇ ಟೈಮ್ ಮಾಡೋಣ. ಇದಾಗಲ್ಲ ಗುರು, ಇದು ಚಿಕ್ಕದಾಯ್ತು ಅನ್ಕೋತೀನಿ. ನೋಡ್ತೀನಿ, ಟ್ರೈ ಮಾಡ್ತೀನಿ ಗೈಸ್. ನಾನು ಸ್ವಲ್ಪ ಜಾಸ್ತಿ ಮಾಡ್ಕೋಬೇಕಿತ್ತು. ಇದಾಗಲ್ಲ ಗೈಸ್, ಇದು ಪಕ್ಕ ಆಗಲ್ಲ. ಮತ್ತು ನೋಡಿದಾಗಲೇ ಗೊತ್ತಾಗ್ತದೆ. ಇದು ಬಾಕ್ಸ್ ಆಯಿತು, ಇದ್ರಲ್ಲಿ ಹೋಗುತ್ತೆ, ಅದು ಚಾನ್ಸೇ ಇಲ್ಲ. ನೋಡೋಣ, ಟ್ರೈ ಮಾಡ್ತೀನಿ. ಇದೇನು ರ್ಯಾಂಪ್ ಈ ಥರ ಆಗಲ್ವಾ? ಅಯ್ಯೋ ಫೌಂಡೇಶನ್ ಬೇಕಂತೆ ಗುರು.
ಫಸ್ಟ್ ಬಂದುಬಿಟ್ಟು 2 ಫೌಂಡೇಶನ್ ಹಾಕೋಣ. 14 ವೇಸ್ಟ್ ಆಯ್ತು ಬಿಡಿ, ಪರವಾಗಿಲ್ಲ. ಏನು ಮಾಡಲೇಬೇಕು ಸರ್ ನೀವಾಗ. ಒಂದು ಕಡೆ ಇವು ಹಾರ್ತವೆ. ಸಾಕು ಅನಿಸುತ್ತೆ. ಇವಾಗ ಇನ್ನೊಂದು 4 ಎಕ್ಸ್ಟ್ರಾ ಇದು ಮಾಡ್ಕೋಬೇಕಷ್ಟೆ. ಫಸ್ಟ್ ಬಂದ್ಬಿಟ್ಟು 1 2 3 4 ಇಲ್ಲಿಂದ ಹೊಡಿಬೋದಲ್ಲ ಮೇಲೆ ಬಂದು ಇವು ಬಂದು ಓಕೆ. ಇವಾಗ ಇಲ್ಲಿ ರ್ಯಾಂಪ್ ಹಾಕೋಣ. ರ್ಯಾಂಪ್ ಆದರೆ ಆಯ್ತಲ್ವ, ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆಗಲ್ಲ ಗುರು. ಓಕೆ ಆಗುತ್ತೆ. ಓಕೆ ಗೈಸ್, ಇವಾಗ ಕರ್ಕೊಂಡು ಬರೋಣ ಅದನ್ನ. ಇಲ್ಲೇ ಇದು ಗುರು, ಅವಾಗ ಇಲ್ಲೇ ಇತ್ತು, ಇಲ್ಲೇ ಅಲ್ವಾ? ಡಿಸ್ಪೋನ್ ಆಯಿತಾ? ಅಯ್ಯೋ, ಇಲ್ಲಿಯವ್ರು ಕರ್ಕೊಂಡು ಬಂದು ವೇಸ್ಟ್ ಆಗಬಾರ್ದು. ಓಕೆ, ಇಲ್ಲೇ ಇದೆ ಗೈಸ್. ಬಾಬಾ ಇವಾಗ ನಿನ್ನ ಟೈಮ್ ಬಂತು ಗುರು. Two seconds later. ಏನು ಗುರು, ಎಲ್ಲೆಲ್ಲ ಓಡಾಡ್ತಾ ಇದೆ. ಎಲ್ಲೋಯ್ತು ಇವಾಗ? ಎಲ್ಲೂ ಕಾಣಿಸ್ತಾ ಇಲ್ವೇ? ಓಕೆ, ಇಲ್ಲಿದೆ ನೋಡಿ. ಅಯ್ಯೋ, ಸಾಯ್ತದೇನು ಗುರು ಇದು? ಟ್ರೈಕ್ ಆದ್ರೆ ಫೈಟ್ ಮಾಡ್ತಾರೆ, ಸಾಯುತ್ತೆ ಗೈಸಿದೆ. ಇವಾಗ ಟ್ರೈಕ್ ಲೆವೆಲ್ ಎಷ್ಟು? ಟ್ರೈಕ್ ಹೋಯ್ತು ಬಿಡಿ. ಬಾಗುರು ಫಾಲೋ ಮಾಡು. ಅಯ್ಯೋ ಅಯ್ಯೋ, ಟ್ರ್ಯಾಪ್ ನಾವು. ಬಾ ಫಾಲೋ ಮಾಡು. ರ್ಯಾಪ್ಟರ್ ಹೊಡಿತಾ ಇದೆ ಇವಾಗ. ದಾರಿಲಿ ಏನು ಸಿಗುತ್ತೆ ಅದನ್ನ ಹೊಡಿತಾ ಇರುತ್ತೆ. ಬಾಬಾ ಗುರು. ಓಕೆ, ಬರ್ತಾ ಇದೆ, ಹೊಡಿತಾ ಇದೆ. ಕರೆಕ್ಟಾಗಿ ಕರ್ಕೊಂಡು ಹೋಗ್ಬೇಕು ಗೈಸ್ ಇವಾಗ. ಹೀಗೆ ಬಾ, ಜಸ್ಟ್ ಹೀಗೆ ಹೀಗೆ ಇಲ್ಲಿಂದ ಮೇಲೆ ಆಯ್ತಾ? ಅಯ್ಯೋ, ಬಂದೇ ಇಲ್ಲ ಬರೋದು. ಸೊ ವೇಸ್ಟ್ ಆಯಿತು. ಬಾರೋ, ಏನು ಮಾಡ್ತಾಯಿದ್ದೆ? ಡ್ಯಾಮೇಜ್ ಮಾಡ್ತಾಯಿದ್ಯಾ? ಓಕೆ, ಬಾ ಬಾ. ಬಿತ್ತಲ್ವಾ? ಓಕೆ, ಬಿತ್ತು ಗೈಸ್. ಇವಾಗ ಎಲ್ಲಿ ಹೋಗ್ತೀಯ ನೋಡಬೇಕು ನೀನು. ಈಸಿ ಟೈಮ್ ಇವಾಗ. ಕ್ರಾಸ್ ಬೋತ್ ತೊಗೊಳ್ಳಿ, ಮೇಲೆ ಹೋಗ್ಬಿಟ್ಟು ಒಳಗಡೆ ಬಿಡಬಾರ್ದು. ಒಳಗಡೆ ಬಿದ್ದರೆ ಮುಗೀತು ಕತೆ. ಸ್ವಲ್ಪ ಮುಂದೆ ಹೋಗ್ಬೋದು. ಬೀಳ್ತಾನೆ ಇಲ್ಲ, ಬೀಳ್ತಿದೆ. ಟಾರ್ಪರ್ ಇರ್ತದೆ ಗೈಸ್, 300. ಟಾರ್ಪರ್ ಅಮೌಂಟ್ ನೋಡಿ, 4.5K ಟಾರ್ಪರ್, 4,500. ಓಕೆ, ತುಂಬ ಯಾರೋ ತಗೊಳುತ್ತೆ ಮಾತ್ರ. 1K ಆಲ್ರೆಡಿ ಆಯಿತು ಗೈಸ್. ಏನು ಓಡಾಡುತ್ತೆ ನೋಡಿ ಇದು. ಇದನ್ನು ಓಪನ್ ಗ್ರೌಂಡಲ್ಲಿ ಟೈಮ್ ಮಾಡೋಕ್ಕಾಗುತ್ತಾ ನಮ್ಮ ಕೈಯಲ್ಲಿ? ಇಷ್ಟು ಓಡಾಡ್ತಿದ್ರೆ. ಓಕೆ, 1.5K ಆಯಿತು. ಬೇಗ ನಾಕಾಗ್ತದೆ.
ಡ್ಯಾಮೇಜ್ ಮಾಡಲ್ಲಲ್ವ ಇದು ಸ್ಟ್ರಕ್ಚರ್ಗೆ. ಸ್ಟ್ರಕ್ಚರ್ ಬ್ರೇಕ್ ಆದರೆ ನನ್ನ ಕತೆ ಮುಗೀತು. ಓಕೆ, ಇನ್ನೇನಾಯಿತು ಗೈಸ್, 2500 ಆಯಿತು. ಓಕೆ 3K ಆಯಿತು. .3 3.4. ಓಡೋಗ್ತೀಯ, ಎಲ್ಲಿಗೆ ಓಡೋಗ್ತೀಯ? ಸರಿಯಾಗಿ ಹೊಡಿತು ಗುರು, ಮಾತ್ರ ಸಿಕ್ಕಾಪಟ್ಟೆ ಪವರ್ಫುಲ್ ಇದೆ ಗೈಸ್ ಇದು. 3.8 ಆಯಿತು. 4 ಆಯಿತು. 4.1 ಓಡೋಗ್ತಾ ಇದೆ. ಲಾಸ್ಟ್ 1 ಯಾರೋ ಗೈಸ್, ಹೊಡಿಬೇಕಾ ಇಲ್ಲ ನಾಕಾಗುತ್ತಾ? ನಾಕಾಗುತ್ತೆ ಅನ್ಕೋತೀವಿ. ಓಕೆ, ನಾಕಾಯ್ತು. ಇವಾಗ ಹೋಗ್ಬಿಟ್ಟು ಸ್ವಲ್ಪ ಪ್ರೈಮ್ ಮಿಟ್ ತೊಗೊಂಬರೋಣ ಗೈಸ್. ಇಲ್ಲಿ ನೋಡಿ, ಇದ್ರ ಬೇಬಿ ಇದೆ ಇಲ್ಲಿ, ಅದು ಫೀಮೇಲು. ಇದೇನು ಮೇಲಾಗಿದ್ರೆ ಇದನ್ನ ಟೈಮ್ ಮಾಡ್ಕೋಬೇಕು. ಹೇಗೆ ಟೈಮ್ ಮಾಡ್ಬೇಕಂತ ನಿಜವಾಗ್ಲೂ ಗೊತ್ತಿಲ್ಲ. ಅಯ್ಯೋ, ಏನು ಬರೋದು? ಏನೋ ತೊಗೊಂಡೋಯ್ತು ಗೈಸ್ ನನ್ನಿಂದ. ಏನು ತೊಗೊಂಡೋಯ್ತದು? ಏನೋ ತೊಗೊಂಡೋಯ್ತು, ಮಾತ್ರ ಏನಂತ ಗೊತ್ತಾಗಿಲ್ಲ. ಪರವಾಗಿಲ್ಲ ಬಿಡಿ. ಅದ್ರ ಬೇಬಿ ಎಲ್ಲ ಆಯ್ತು ಗುರು. ಓಕೆ, ಇಲ್ಲಿದೆ ನೋಡಿ. ಇದೇನು ಫಾಲೋ ಮಾಡ್ತಾಯಿದೆ? ಇದನ್ನ ಫಸ್ಟ್ ಹೊಡಿಬೇಕು ಗೈಸ್. ಹೊಡಿಯೋಕೆ ಆಗ್ತಾಯಿಲ್ಲ ಅದನ್ನ. ಏನು ಮಾಡೋಕ್ಕೆ ಆಗ್ತಾಯಿಲ್ಲ ಗೈಸ್ ಅದು. ಇದೆ ನೋಡಿ, ಫಸ್ಟು ಮೇಲೆ ಗೈಸ್ ಇದು. ಅದು ಫೀಮೇಲ್ ಅಲ್ವಾ? ಒಂದು ನಿಮಿಷ. ಅದು ಫೀಮೇಲ್ ಅನ್ಕೋತೀನಿ. ಓಕೆ, ಫೀಮೇಲ್ ಗೈಸ್. ಅದನ್ನ ಟೈಮ್ ಮಾಡಬೇಕು, ಹೇಗಂತ ನೋಡ್ಬೇಕು ಇವಾಗ. ಫಸ್ಟ್ ಇದನ್ನು ಟೈಮ್ ಮಾಡ್ಕೊಳ್ಳೋಣ, ಆಮೇಲೆ ಅದನ್ನು ಟೈಮ್ ಮಾಡೋಣ. ಇವಾಗ ಸ್ವಲ್ಪ ಪ್ರೈಮ್ ಇಡ್ಬೇಕು ಗೈಸ್. ಬೇರೆ ಏನಾದರೂ ಹೊಡೆದ್ಬಿಟ್ಟು ಪ್ರೈಮ್ ಇಟ್ ತೊಗೊಂಡು ಬರಬೇಕು. ಓಕೆ, ಇದ್ರ ಬೇಬಿ ನೋಡಿಬೇಕು ಇವಾಗ. ಓಕೆ, ಇಲ್ಲಿ ಓಡೋಗ್ತಾ ಇದೆ ನೋಡಿ. ಸಾರಿ ಬ್ರೋ, ನೀವು ಸಾಯ್ಬೇಕು ಇವಾಗ. ಅಯ್ಯೋ, ಏನೋ ತೊಗೊಂಡೋಯ್ತು ಬರೋದು. ಅದರ ಎಲ್ಲ ಐಟಮ್ ಅದೇ ತೊಗೊಂಡು ಹೋಗ್ತಾಯಿದೆ. ಓಕೆ, ಪ್ರೈಮೇಟ್ ಸಿಕ್ತು ಗೈಸ್, ಸಾಕನ್ಸುತ್ತೆ. ಇಷ್ಟು ಪ್ರೈಮೇಟ್ನ ಮೂವ್ ಮಾಡ್ಕೊಳ್ಳೋಣ ಫಸ್ಟು. ಎಲ್ಲಿದೆ ನಮ್ಮ ಟ್ರಾಪು? ಓಕೆ, ಇಲ್ಲಿದೆ ನೋಡಿ. ಇವಾಗ ಟೈಮ್ ಮಾಡೋಣ ಗೈಸ್. ಬೇಗ ಟೈಮ್ ಆಗುತ್ತೆ, ಯಾಕಂದರೆ ನಾನು ಟೈಮಿಂಗ್ ಸ್ಪೀಡೆಲ್ಲ ಜಾಸ್ತಿ ಇಟ್ಟಿದ್ದೀನಿ. ಪ್ರೈಮೇಟ್ ಅಂತೂ ಮತ್ತೂ ಸ್ಪೀಡಾಗುತ್ತೆ. ಎಲ್ಲೋಯ್ತು? ಬೇಗ ಟೈಮ್ ಆಗಬೇಕು. ಆಯಿತು ಗೈಸ್, ಆಲ್ಮೋಸ್ಟ್ ಆಯಿತು ನೋಡಿ. ಪ್ರೈಮೇಟ್ ಇದೆ ಪ್ಲಸ್ ಪಾಯಿಂಟ್ ನಮಗೆ. ಈ ಲೆವೆಲ್ ಬಂದುಬಿಟ್ಟು 200 ಸಮಥಿಂಗ್ ಆಗುತ್ತೆ ಪಕ್ಕ. ಓಕೆ, ಇದು ಆಲ್ಮೋಸ್ಟ್ ಟೈಮ್ ಆಯಿತು. ಸ್ವಲ್ಪ ಇದೆ, 77% ಆಯ್ತು ಗೈಸ್. ಇದ್ರ ಫುಡ್ ಲೆವೆಲ್ ಕಡಿಮೆ ಆಗಬೇಕು ಗೈಸ್. ಫುಡ್ ಲೆವೆಲ್ ಕಡಿಮೆ ಆಗ್ತಾಯಿದೆ ನೋಡಿ. ಈ ಫುಡ್ ಲೆವೆಲ್ ಕಡಿಮೆ ಆದರೆ ಮಾತ್ರ ಬೇಗ ಟೈಮ್ ಆಗುತ್ತೆ. ಇನ್ನು 1 ಮೀಟ್ ತಿಂದರೆ ಟೈಮ್ ಆಗುತ್ತೆ ಪಕ್ಕ. ಸಿಕ್ಕಾಪಟ್ಟೆ ಚೆನ್ನಾಗಿದೆ ಗೈಸ್ ಇದು. 135 ಲೆವೆಲ್ಲು. ಇವಾಗ ಮೇಲೂ 135 ಲೆವೆಲ್ ಟೈಮ್ ಮಾಡಿದ್ರೆ ಬ್ರೀಡ್ ಮಾಡೋಕ್ಕೆ ಬೆಸ್ಟು. ಸ್ಟ್ರಾಂಗ್ ಆಗಿರೋ ಸಬರ್ ಟೂತ್ನ ಬ್ರೀಡ್ ಮಾಡ್ಕೋಬೋದು. ಓಕೆ,
ಟೈಮ್ ಆಯಿತು ಗೈಸ್ ಫೈನಲಿ. ಇವಾಗ ಇದಕ್ಕೊಂದು ಒಳ್ಳೆ ನೇಮ್ ಇಡಬೇಕು. ಇವಾಗ ಬೇಡ, ಆಮೇಲೆ ನೋಡೋಣ. ಹೊರಗಡೆ ಬಾ. ಚೆನ್ನಾಗಿದೆ ಗೈಸ್ ಇದು. ಇದನ್ನ ಫಸ್ಟ್ ಫ್ಯಾಸಿಗೆ ಹಾಕಬೇಕು, ಮತ್ತು ಸ್ಟಾಪ್ ಮಾಡಬೇಕು. ಓಕೆ, ಇಲ್ಲೇ ರೀ. ಇವಾಗ ಇದನ್ನ ಟೈಮ್ ಮಾಡೋದು ಹೇಗಂತ ನೋಡ್ಬೇಕು ಗೈಸ್. ಎಲ್ಲೋಯ್ತು? ಇದೇನು ಫೀಮೇಲ ಮೇಲ? ಎಷ್ಟು ಚಿಕ್ಕದಾಗಿದೆ ನೋಡಿ ಗೈಸ್. ಎರಡು ಇಲ್ಲೇ ಇದೆ ಗೈಸ್. ಇದು ಬಂದುಬಿಟ್ಟು ಓಕೆ, ಇದೇ ಮೇಲು. ಹೆಂಗೆ ಟೈಮ್ ಮಾಡೋದು? ಟೈಮೇ ಆಗ್ತಾಯಿಲ್ಲ. ನಿಂತ್ಕೋಗುರು. ಇವನು ನೋಡಿದ್ರೆ ಟೈಮ್ ಆಯಿತು ಗುರು. ಓಕೆ, ಇದನ್ನ ಇವಾಗ ಇಂಪ್ರಿಂಟ್ ಮಾಡ್ಬೇಕು ಗೈಸ್. ಸೆಕ್ಯೂರಿಟಿ ಅಗ್ರೆಸಿವ್. ಓಕೆ, 47 ಮಿನಿಟು. ನಾನು ಕರ್ಕೊಂಡು ಹೋಗೋಣ ಗೈಸ್ ಬೇಸ್ಗೆ. ಇವಾಗ ಇದನ್ನು ಪಿಕ್ ಮಾಡ್ಕೋಬೇಕು ಗೈಸ್. ಹೀಗೆ ಜಂಪ್ ಮಾಡಿಬಿಟ್ಟು ಹತ್ತಿರ ಹೋಗಿ. ಆಗ್ತಾಯಿಲ್ಲ. ಪಿಕ್ ಮಾಡ್ಕೋತಲ್ವಾ? ಇಲ್ಲ ಗುರು. ಓಕೆ, ಇವಾಗ ಪಿಕ್ ಮಾಡ್ಕೋತು ಗೈಸ್. ಇದನ್ನು ಫಸ್ಟ್ ಬೇಸ್ಗೆ ಇಟ್ಬಿಟ್ಟು ಬರೋಣ ಹೋಗಿ. ಗಾಳಿಲಿ ತೇಲ್ತಾ ಇದೆಯಲ್ಲ ನೋಡಿ. ಓಕೆ, ಆಲ್ಮೋಸ್ಟ್ ಬಂದ್ವಿ. ಇದೇನು ನಮ್ಮ ಬೇಸ್ ಹಿಂಗಾಗಿದೆ? ಇಲ್ಲೇ ಇರಲಿ ಗೈಸ್ ಇದು. ಹೋಗಿ ಇನ್ನೊಂದೇನು ಕರ್ಕೊಂಡು ಬರಬೇಕು. ಇದರ ಫೀಮೇಲು ಇದಿಲ್ಲೇ ಇರಲಿ. ಹೋಗ್ಬಿಟ್ಟು ಫೀಮೇಲು ಸಬಟೋದನ್ನು ಕರ್ಕೊಂಡು ಬರೋಣ ಗೈಸ್. ಲೆಟ್ಸ್ ಗೋ. ಬಾಗುರು. ಏನು ಫಾಲೋ ಮಾಡ್ತಾಯಿಲ್ಲ. ಇದನ್ನ ಇವಾಗ ಕರ್ಕೊಂಡು ಹೋಗ್ಬೇಕು ಗೈಸ್. ಸ್ಪೀಡ್ ಇದೆ ಗೈಸ್ ಮಾತ್ರ ಇದು. ಅಲ್ಲಿ ನೋಡಿ, ಸಿಕ್ಕಾಬಿಡ ಸ್ಪೀಡ್ ಇದೆ. ಓಕೆ, ಈ ಜಾಗ ಸ್ವಲ್ಪ ಕ್ಲೀನ್ ಮಾಡ್ಬೇಕು ಗೈಸ್. ಜಾಗ ಫುಲ್ಲು ವಾಪಸ್ಸು ಎಲ್ಲ ಗಿಡ ಮರಗಳು ಉಟ್ಕೊಂಡ್ಬಿಟ್ಟವೆ. ಎಲ್ಲೋ ಇತ್ತು ಗುರು, ಏನು ಕಾಣಿಸ್ತಾನೆ ಇಲ್ಲ. ಓಕೆ, ಇಲ್ಲಿದೆ. ಓಕೆ, ಟ್ರೈಕ್ ಎಗ್ ಹಾಕಿದೆ. ಈ ಎಗ್ ಕಲೆಕ್ಟ್ ಮಾಡಿ ಇಟ್ಕೋಬೇಕು ಗೈಸ್. ಓಕೆ, ಫಸ್ಟ್ ಈ ಜಾಗ ಎಲ್ಲ ಕ್ಲಿಯರ್ ಮಾಡಬೇಕು. ಮನೆ ಮೇಲೆ ಬಿತ್ತು ಬರೋದು ಮರ. ಓವರ್ ವೇಟ್ ಆಯಿತು. ಓಕೆ, ಸಾಕು ಗೈಸ್. ಇವಾಗ ಇದು ಇಲ್ಲೇ ಇರಲಿ. ಇವಾಗ ಒಂದು ಸ್ಯಾಡಲ್ ಮಾಡಬೇಕು. ಅದಕ್ಕೆ ಸ್ಯಾಡಲ್ಗೆ ಏನೆಲ್ಲ ಬೇಕು ಮಾಡೋಣ. ರ್ಯಾಪ್ಟ್ರು ಸಬಟು ಸ್ಯಾಡಲ್ ಅನ್ಲಾಕ್ ಮಾಡಿಲ್ವಾ? ಓಕೆ, ಅನ್ಲಾಕ್ ಮಾಡಿಲ್ಲ ಗೈಸ್. ಇವಾಗ ಅನ್ಲಾಕ್ ಆಯಿತು. ಏನೆಲ್ಲ ಬೇಕು? ಸಬಟು ಸ್ಯಾಡಲ್ಗೆ ಓಕೆ, ಸ್ಮಿತಿಲ್ ರೆಡಿ ಮಾಡ್ಬೋದು ಗೈಸ್. ಇದು ಸ್ಯಾಡಲ್ಲು ನಮ್ಮ ಕೈಲು ಸಬಟೂತು. ಓಕೆ, ಮೆಟಲ್ ಇಂಗಟ್ ಬೇಕು, ಇದೆ. ಹೈಡ್ ಬೇಕು, ಫೈಬರ್ ಬೇಕು, ಎಲ್ಲ ಇದೆ ಗೈಸ್. ಮೆಟಲ್ ಇಂಗಟ್ ಇದರಲ್ಲಿದೆ. ಫೈಬರ್ 178 ಇದೆ. ನೋಡೋಣ. ಮೆಟಲ್ ಇಂಗಟ್ ಆಯಿತು, ಫೈಬರ್ ಆಯಿತು. ಹೈಡ್ ಬೇಕಲ್ವ ಇವಾಗ? ಹೈಡ್ ಏನಂತೆ ಕರೆಕ್ಟ್ ಮಾಡ್ಕೊಂಡು ಬರೋಣ. ಇದರಲ್ಲಿ ಎಷ್ಟಿದೆ ಹೈಡು? 23 ಇದೆ. ಸಾಕಾಗಲ್ಲ. ಇಲ್ಲೇ ಒಂದು ಕಾಂಪಿ ನೋಡಿದ್ದೀವಲ್ವ? ಓಕೆ, 28 ಹೈಟ್ ಸಿಕ್ತು. ನೋಡೋಣ ಸಾಕಾಗುತ್ತಾ ಅಂತ.
ಟೋಟಲ್ 53 ಇದೆ. ಸಾಕಾಗುತ್ತೆ ಅನ್ಕೋತೀನಿ. ಇಲ್ಲ ಗುರು, ತುಂಬ ಬೇಕು ಗೈಸ್. ಇನ್ನು ಹೈಡ್ ಇದಲ್ವಾ ಇದು? ಓಕೆ, ಇನ್ನು ಕಡಿಮೆ ಅಂದರೆ 100 ಹೈಡ್ ಬೇಕು. ಇಲ್ಲೇನಾದರೂ ಸಿಗುತ್ತೆ ಇವಾಗ. ಅದನ್ನ ಕಿಲ್ ಮಾಡಿದ್ರೆ ಹೈಡ್ ಆರಾಮ್ಸೆ ಸಿಗುತ್ತೆ. ಒಂದು ನಿಮಿಷ. 55. ಓಕೆ, ನಾವು ಟೆರ್ನಡಾನ್ನಿಂದ ಹೊಡೆಯೋಕ್ಕಿಂತ ಇದನ್ನ ಕಿಲ್ ಮಾಡಿಬಿಟ್ಟು ನಮ್ಮ ಹ್ಯಾಚೆಟೆಲ್ಲ ಹೊಡೆದ್ರೆ ಜಾಸ್ತಿ ಸಿಗುತ್ತೆ ಗೈಸ್. ನೋಡಿ, ಸಿಕ್ಕಾಪಟ್ಟೆ ಕರೆಕ್ಟ್ ಆಗುತ್ತೆ. 52. ಓಕೆ, ಸಾಕು, ಹೋಲ್ಸೇಲ್ ಆಯಿತು. ಇವಾಗ ಬಂದುಬಿಟ್ಟು ಈ ಹೈಡ್ನೆಲ್ಲ ಹಾಕೋಣ ಒಳಗಡೆ. ಸೆಬಟು ಸ್ಯಾಡಲು ರೆಡಿ. ಇವಾಗ ಒಂದು ರೈಡ್ ಹೋಗ್ಬಿಡೋಣ ಗೈಸ್. ಹೆಂಗೆ ಎಷ್ಟು ಸ್ಟ್ರಾಂಗ್ ಇದೆ ಅಂತ ನೋಡ್ಬೇಕಲ್ವಾ? ಓಕೆ, ಒಂದು ರೆಫ್ರಿಜರೇಟರ್ ಮಾಡಬೇಕು ಎಗ್ಗೆಲ್ಲ ಸ್ಟೋರ್ ಮಾಡೋಕ್ಕೆ. ಇದೆಲ್ಲ ಬೇಡ, ಇದು ಬೇಡ. ಹೋಗೋಣ ಗುರು. ಸ್ಯಾಡಲ್ನ ಇಲ್ಲ ಹಾಕೋಣ. 8 ಮತ್ತು ಮೇಲೆ ಡ್ಯಾಮೇಜ್ ಜಾಸ್ತಿ ಮಾಡಬೇಕು ಗೈಸ್ ಇವಾಗ. ಓ, ಸಾಕಾತಿದೆ ಗೈಸ್, ಸಾಕಾತಿದೆ. ಹೆಂಗೆ ಜಂಪ್ ಮಾಡುತ್ತೆ ನೋಡಿ. ಇದಕ್ಕೊಂದು ಚೆನ್ನಾಗಿರೋ ನೇಮ್ ಇಡಬೇಕು ಗೈಸ್. ಒಂದು ನಿಮಿಷ, ಇದರೊಳಗಡೆ ಕೇಕ್ ಇದೆ ಅನ್ಕೋತೀನಿ. ಟ್ರೈಕ್ನ ಹೊಡಿಬೇಕು ಗೈಸ್, ಆವಾಗ ಗೊತ್ತಾಗುತ್ತೆ ಎಷ್ಟು ಸ್ಟ್ರಾಂಗ್ ಇದೆ ಅಂತ. ಡೋಡೋ ಎಲ್ಲ ಚೆನ್ನಾಗಿರಲ್ಲ, ಒಂದೊಂದೇ ನೋಡಿ. ಡೋಡೋ ಒಂದೇ ಶಾಟು ಸಿಕ್ಕಾಪಟ್ಟೆ ಚೆನ್ನಾಗಿ ಹೈಡ್ ಕಲೆಕ್ಟ್ ಮಾಡ್ತಾರೆ ಗೈಸ್ ಇದು. ಬಂದರು, ಇಬ್ಬರು ಬಂದರು. 81 ಡ್ಯಾಮೇಜ್ ಗೈಸ್. ಅದ್ರ ಡ್ಯಾಮೇಜ್ ನೋಡಿ 6. ಎಲ್ಲರೂ ಬಂದರು. ಇಬ್ಬರು ಬನ್ನಿ, ಇಬ್ಬರು ಒಟ್ಟಿಗೆ ಹೊಡೆಯೋದೆ. ಡ್ಯಾಮೇಜ್ ನೋಡಿ ಗೈಸ್, 81 ಹೋಗ್ತಾಯಿದೆ. ಒಂದು ಆಯಿತು. ಓಡೋಗ್ತಾಯಿದೆಯಾ? ಓಡೋಗಲ್ವಾ? ಓಕೆ, ಹೈಡ್ ಚೆನ್ನಾಗಿ ಕಲೆಕ್ಟ್ ಮಾಡ್ತಾರೆ. ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇದೆ ಗೈಸ್. ಇದನ್ನು ಮತ್ತು ಅದನ್ನು ಬ್ರೀಡ್ ಮಾಡಬೇಕು. ಫಸ್ಟ್ ಅದು ಇಂಪ್ರಿಂಟ್ ಆಗಲಿ 100%. ಆಮೇಲೆ ಬ್ರೀಡ್ ಮಾಡಿಬಿಟ್ಟು ಚೆನ್ನಾಗಿರೋ ಸೆಬಟೋದನ್ನ ತೆಗಿಬೇಕು ಹೈ ಲೆವೆಲ್. ಓಕೆ ಗೈಸ್, ಇವತ್ತಿನ ಎಪಿಸೋಡಿಗೆ ಇಷ್ಟು ಸಾಕು ಅನಿಸುತ್ತೆ. ನೆಕ್ಸ್ಟ್ ಎಪಿಸೋಡಲ್ಲಿ ಬಂದುಬಿಟ್ಟು ವುಡ್ ಕಲೆಕ್ಟ್ ಮಾಡೋಕ್ಕೆ ಒಂದು ಬ್ರೌಂಟೋ ಅಥವಾ ಬೀವರ್ನ ಟೇಮ್ ಮಾಡಬೇಕು. ಹಾಗೆ ಸ್ಟೋನ್ ಕಲೆಕ್ಟ್ ಮಾಡೋಕ್ಕೆ ಒಂದು ಡಿಯೋಡ್ನ ಟೇಮ್ ಮಾಡಬೇಕು. ಆವಾಗ ನಾವು ಬೇಸ್ ಮಾಡೋಕ್ಕೆ ಈಸಿ ಆಗುತ್ತೆ. ಬೇಸ್ ಮಾಡೋಕ್ಕೆ ತುಂಬ ಸ್ಟೋನ್ ಬೇಕು ಮತ್ತು ತುಂಬ ವುಡ್ ಇಂಪಾರ್ಟೆಂಟ್ ಗೈಸ್. ಅದಕ್ಕೋಸ್ಕರ ಅವೆರಡರೊಳಗೆ ಯಾವುದಾದ್ರು ಒಂದು ಟೇಮ್ ಮಾಡೋಕ್ಕಾಗುತ್ತಾ ನೋಡೋಣ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್ ಬಾಯ್.